ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜನಪ್ರಿಯ ನಾಯಕರಾದಂತಹ ಕೊತ್ತೂರು ಮಂಜಣ್ಣನವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ, ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಿದ್ದೆ, ನಮ್ಮ ತಂದೆಗೆ ಸಮನಾದಂಥ ನೀಲಕಂಠನವರು ಅಂತ. ಈಗ ನಮ್ಮ ತಂದೆಗೆ ಸಮನಾದಂಥ ನೀಲಕಂಠಗೌಡರ ಇವರು ದಿನಾಂಕ 10/3/25 ಸೋಮವಾರ 11:45 ನಿಧನರಾಗಿದ್ದು, ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಈ ಸಭೆ ಕರೆದಿದ್ದೀವಿ. ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದ್ದೀವಿ. ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅವರ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರದ ನಷ್ಟವಾಗಿದೆ. ನೀಲಕಂಠನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ. ನೀಲಕಂಠನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಿಂತ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರದ ನಷ್ಟ ಆಗಿದೆ. ಅವರ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬೇಡ್ಕೊತಾ ಇದ್ದೀನಿ. ನಾವೆಲ್ಲರೂ ಅವರು ನೋಡ್ತಿದ್ವು, ಅವರು ಯಾವ ರೀತಿ ಇಲ್ಲಿ ಹೆಡ್ ಮಾಸ್ಟರ್ ಥರ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ಥರ ನಡೆಸ್ತಾ ಇದ್ದಾರಂತ ನಾವು ನೋಡಿದ್ದೀವಿ. ಈಗ ಅವರ ಕುಟುಂಬಕ್ಕೆ ಅವರ ತಮ್ಮನಾಗಿ, ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗೆ ನಮ್ಮ ಕೊತ್ತೂರು ಮಂಜಣ್ಣವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಅವರ ರೀತಿಯೇ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ನನಗೆ ನೀಲಕಂಠನವರು ತುಂಬ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ, ಆವಾಗ ಇವಾಗ ಪರಿಚಯ ಇತ್ತು. ನಮ್ಮ ಶಿವಣ್ಣರವರ ಕಡೆಯಿಂದ ನಮಗೆ ಈ ರಾಜಕೀಯವಾಗಿ ಪರಿಚಯ ಆಯಿತು. ಆವಾಗ ನನಗೆ ಅವರ ಬೆಳೆದ ಬಂದ ರೀತಿಯನ್ನ ನನಗೆ ಹೇಳ್ತಾ ಇದ್ರು. ನನಗೆ ಇಷ್ಟು ಕಷ್ಟಪಟ್ಟೆ, ಈ ಥರ ಬೆಳೆದು ಬಂದಿದ್ದೀನಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಯಾರಿಗಾದ್ರೂ ವ್ಯಕ್ತಿಗೆ ನಿಷ್ಠೆಯಾಗಿರ್ಬೇಕಾದ್ರೆ ಮಾತ್ರ ಬೆಳೆಯೋಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದ್ರೆ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅವರು ಮೊದಲ ಬೆಳೆದ ಬಂದ ದಾರಿ ಅಂದ್ರೆ VSSN ಬ್ಯಾಂಕಿಗೆ ಕಾರ್ಯದರ್ಶಿಯಾಗಿ ಸುಂದರಪಾಳ್ಯದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಮುಂದಿನ ಹಂಗೆ ದಿನಗಳಲ್ಲಿ ನಮ್ಮ ME ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಬೆಳೀತಾ ಇದೀವಿ ಅಂತ ನಮ್ಗೆ ಹೇಳ್ತಾರೆ. ಹಾಗೆ ಮಂಜಣ್ಣನವರ ಬೆಳೆದ ಬಂದ ವಿಷಯಗಳನ್ನು ಆವಾಗ ನನಗೆ ಹೇಳ್ತಾರೆ, ಈ ತರ ರಾಜಕೀಯ ಮಾಡಬೇಕು ಅಂತ. PLD ಬ್ಯಾಂಕಲ್ಲಿ 10 ವರ್ಷ ಮೋಸ್ಟ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲೇ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದಲ್ಲೇ. ಆಮೇಲೆ DCC ಬ್ಯಾಂಕ್ ನಿರ್ದೇಶಕರಾಗಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ, ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ. ಈಗ ಕಡೆದಾಗಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ, ಅದು ನಮ್ಮ ದುರದೃಷ್ಟಕರ ವಿಷಯ. ಆಮೇಲೆ ಈಗ ಕೆಲವು ಅವ್ರಿಗೆ ಆಸೆ ಇರುವಂತ ವಿಷಯಗಳನ್ನ
ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗತ್ತೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ. ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅನ್ಯತಾ ಭಾವಿಸಬೇಡಿ. ಯಾಕಂತಂದ್ರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಈ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕೊತ್ತೂರು ಮಂಜಣ್ಣವರು ಇದನ್ನ ಕೆಲವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಇದು ಈಡೇರಿಸಬೇಕಾದ್ರೆ ಮುಖ್ಯ ಪಾತ್ರ ಕೊತ್ತೂರು ಮಂಜಣ್ಣದೇ ಇರುವುದರಿಂದ ಅವರು ಇದನ್ನ ಗಮನಿಸಬೇಕು. ದಯವಿಟ್ಟು ಅನ್ಯತಾ ಭಾವಿಸಬಾರದು. ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು. ನನಗೆ ಅಧಿಕಾರ ಹಂಚಿಕೆ ನೋಡಿ, ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಎಲ್ಲ ಅಧಿಕಾರಿಗಳನ್ನು ಅವರೇ ಇಟ್ಕೊಂತಾರೆ, ನಮ್ಮನ್ನ ಸುತ್ತಾ ಇರ್ತಾರೆ. ನಾವು 3 ಸಲ 4 ಸಲ ಸುತ್ತಿದೀವಿ, ಆದರೂ ಏನು ಕೆಲಸ ಮಾಡಿಕೊಡಲ್ಲ ಅಂತ. ಈಗ ಕೊತ್ತೂರು ಮಂಜಣ್ಣ ಅವ್ರಿಗೆ MLA ಪದವಿ ಇದೆ, ಕೋಲಾರಲ್ಲಿ ಅವ್ರ ಮಾತು ಕೇಳ್ತಾರೆ, ಎಲ್ಲ ಅವ್ರದ್ದು ನಡೀತದೆ. ಆದರೆ ಮುಳುಬಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ನಮಗೆ ಇಲ್ಲಿ ತುಂಬಾ ಕಷ್ಟವಾಗುತ್ತೆ. ಅದರಿಂದ ಮೊದಲನೇದಾಗಿ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ 1 ತಿಂಗಳಲ್ಲಿ ನೀವು ಈಡೇರಿಸಿಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಸ್ಥಳೀಯ ನಾಮಿನೇಟ್ ಪದವಿಗಳನ್ನು 1 ತಿಂಗಳ ಒಳಗಡೆಗೆ ನೀವು ಪೂರ್ತಿ ಮಾಡಿ ಅವರ ಆತ್ಮಕ್ಕೆ ಶಾಂತಿಗೆ ಸಿಗಬೇಕು. ಅವರ ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ಎರಡನೆಯದು, ಅವರು ಅಧ್ಯಕ್ಷರಾದ ಮೇಲೆ 28 ಮುನ್ಸೂಚನೆ ಘಟಕಗಳಿದೆ. ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಿಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಿಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕಂತ ಅಂದ್ಕೊಂಡಿದ್ವು. ನಿಮ್ಮ ಅಧ್ಯಕ್ಷತೆಯಲ್ಲೇ, ನಮ್ಮ ಕೊತ್ತೂರು ಮಂಜಣ್ಣವರ ಅಧ್ಯಕ್ಷತೆಯಲ್ಲೇ ಮುಂದಿನ ದಿನಗಳಲ್ಲಿ ಈ ಪದಗ್ರಹ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡೆಸ್ಕೊಡ್ಬೇಕಂತ ನೀವು ಈಗ ನನ್ನ ಭಾಷಣ ಆದ ಮೇಲೆ ಮಾತು ಕೊಡಬೇಕು. ಆ 28 ಮುನ್ಸೂಚನೆ ಘಟಕಗಳನ್ನು ತುಂಬಿಸಿ ನಮಗೆ ಇದೇ ಜಾಗದಲ್ಲಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲಕಂಠನವರಿಗೆ ಆಸೆ ಏನಿತ್ತು ಆ ಈಡೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಈ ವಿಷಯ ಹೇಳಬಾರ್ದು, ಆದರೂ ಈ ನಮಗೆ ವಿಧಿ ಇಲ್ಲ, ನಾವು ಹೇಳಬೇಕಾಗುತ್ತೆ. ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಂತ ನನಗೆ ಯಾವಾಗಲೂ ಹೇಳ್ತಿದ್ರು ಯಾರು, ನೀಲಕಂಠನವರು. ಅಂತ ಗುಂಪುಗಾರಿಕೆಗಳನ್ನು ಶಮನ ಮಾಡಬೇಕಾದ್ರೆ ಅದು ಕೊತ್ತೂರು ಮಂಜಣ್ಣನಿಂದ ಮಾತ್ರ ಸಾಧ್ಯ. ದಯವಿಟ್ಟು ಅಂತ ಅವಕಾಶಗಳಿಗೆ ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕರೆಸಿಬಿಟ್ಟು ಯಾರಾದರೂ ಅಂತವ್ರಿದ್ರೆ ನೀವು ಅದನ್ನು ಶಮನ ಮಾಡಬೇಕು. ಇಲ್ಲ ನಿಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಪಕ್ಷದಿಂದ ಹೊರಹಾಕಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. 4ನೇದಾಗಿ, ಪಕ್ಷದ ಕಚೇರಿಯನ್ನು ಕಟ್ಟುವ ಒಂದು ಆಸೆ ಇತ್ತು ಅವರಿಗೆ. ನಾವು ನಿಮ್ಮ ಕೈ ಜೋಡಿಸ್ತೀವಿ, ನಾನು ನಿಮ್ಮ ಜೊತೆ ನಿಂತ್ಕೊಂತೀನಿ. ಈ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ, ನಾನು ಸಹಕಾರ ಮಾಡ್ತೀನಿ. ನೀವು ಮುಂದೆ ನಿಂತು ಅವರ ಆಸೆ ಏನಿದೆಯೋ ಆ ಪಕ್ಷದ ಕಚೇರಿಯನ್ನು ಕಟ್ಟಿಸಿ ಅವರ ನಮ್ಮ ಕಾರ್ಯಕರ್ತರಿಗೆಲ್ಲ ಖುಷಿ ಪಡೋ ತರ ಮಾಡಿಕೊಡಬೇಕಾಗಿ ಮತ್ತು ಅವ್ರ ಕುಟುಂಬಕ್ಕೂ ಇದು ಒಂದು ಆಸೆ ಇದೆ, ಇದನ್ನು ಈಡೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ನೀಲಕಂಠನವರು ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ತರ ಇದ್ರು, ಅವರ ಕುಟುಂಬದಿಂದ ಯಾರಾದರೂ ಒಬ್ಬ ಸದಸ್ಯರು ಮುಂದಿನ ದಿನಗಳಲ್ಲಿ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ಸಕ್ರಿಯವಾಗಿ ಪಾಲ್ಗೊಳ್ಕೊಳ್ಬೇಕಂತ ಈ ಸಭೆಯ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ.
ನಾವು ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡವಾಗ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸ್ತಾ ಇರ್ತಾರೆ ನೀಲಕಂಠನವರು. ಇದನ್ನು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಕೆಲವು ವಿಷಯಗಳೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ. ಈಗ ಯಾಕಂದ್ರೆ ಪಕ್ಷದ ಇಲ್ಲಿಂದ ಸಂಘಟನೆ ಮಾಡಬೇಕಾದ್ರೆ ನಮಗೆ ಕೊತ್ತೂರು ಮಂಜಣ್ಣನವರ ಬೆಂಬಲ ಜಾಸ್ತಿ ಬೇಕು. ಇಲ್ಲ ಅಂದ್ರೆ ಇಲ್ಲಿ ಪಕ್ಷದ ಸಂಘಟನೆ ಸ್ವಲ್ಪ ತೂತುಗಳಿಕೆ ಅವರು ಜಾಸ್ತಿ ಇದ್ದಾರೆ. ಅದರಿಂದ ಈ ಪಕ್ಷದ ಸಂಘಟನೆ ಮೂಲ ಉದ್ದೇಶ ನೀಲಕಂಠನಾಗಿತ್ತು. ಅವರು ಯಾವ ತರ ಮಾಡ್ತಿದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಇದೆ. ಮಂಜಣ್ಣ ಬಂದಾಗ ಸಡನ್ ಆಗಿ ಯಾರಾದರೂ ಬರ್ತಾರೆ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ. ಆವಾಗ ನಾನು ಯಾರೋ ಒಬ್ಬರು ಬಂದು ನಾವಿಬ್ರು ಮಾತಾಡ್ತಾ ಇರುವಾಗ, ನಾನು ನೀಲಕಂಠನ ಮಾತಾಡ್ತಾ ಇರುವಾಗ ಯಾರೋ ಒಬ್ಬರು ಬಂದು ಹೇಳ್ತಾರೆ, ಮಂಜಣ್ಣ ಬಂದ ತಕ್ಷಣ ಬಂದ್ಬಿಡ್ತಾರೆ, ಇವರು ಪಕ್ಷದ ಸಂಘಟನೆಗಳಲ್ಲಿ ಪಾಲ್ಗೊಳ್ಳೋದೇ ಇಲ್ಲ. ಆವಾಗ ನೀಲಕಂಠನ ಹೇಳ್ತಿದ್ರು, ಮಂಜಣ್ಣಗೆ ಮೃದು ಸ್ವಭಾವ, ಚಿಕ್ಕ ಮಕ್ಕಳ ತರ ಮನಸ್ಸು, ಅವರು ಏನೋ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಆದ್ರೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಸಂದರ್ಭ ಬಂದಾಗ ಯಾರ್ಯಾರಿಗೆ ಯಾವ ತರ ಅಧಿಕಾರ ಕೊಡಬೇಕು, ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ, ನೀನು ಸುಮ್ಮನೆ ಹೋಗಪ್ಪ ಅಂತ ಒಬ್ಬರಿಗೆ ಹೇಳ್ತಾರೆ. ಆ ತರ ಮಂಜಣ್ಣಗೆ ಈ ಪಕ್ಷದ ಸಂಘಟನೆ ವಿಷಯದಲ್ಲಿ ಯಾರ್ಯಾರು ಯಾವ ತರ ಪಾಲ್ಗೊಂತಾರೆ, ಯಾರ್ಯಾರು ಸುಮ್ಮನೆ ಕಾರ್ಯಕ್ರಮಗಳಿಗೆ ಬರೆದಿರ ಮಂಜಣ್ಣ ಬರುವ ಟೈಮಲ್ಲಿ ಮತ್ತೆ ಬರ್ತಾರೆ, ಅದೆಲ್ಲ ಮಂಜಣ್ಣಗೆ ಬಂದಿದೆ. ದಯವಿಟ್ಟು ಈ ವಿಷಯಗಳು ಹೇಳ್ತೀನಂತ ಅನ್ಯತಾ ಭಾವಿಸಬೇಡಿ. ನಾವು ಏನೇ ಮಾತಾಡಿದ್ರು ಈ ವೇದಿಕೆಯಲ್ಲಿ ಪಕ್ಷದ ಸಂಘಟನೆ ಉದ್ದೇಶ ಇಟ್ಟುಕೊಂಡು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಆ ತರ ಏನಾದರೂ ಇದ್ರೆ ಬದುಗೊತ್ತು ಬಿಟ್ಟು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಒತ್ತು ಕೊಡಬೇಕು. ಯಾಕಂದ್ರೆ ನಮ್ಮ ನೀಲಕಂಠನವರ ಉದ್ದೇಶ ಕೂಡ 24 ಗಂಟೆನೂ ಪಕ್ಷದ ಸಂಘಟನೆ ಮಾತ್ರ ಇತ್ತು. ಈಗ ರಾತ್ರಿ 10 ಗಂಟೆಯಿಂದ 11 ಗಂಟೆ ಒಳಗಡೆ ನನಗೆ ಫೋನ್ ಮಾಡ್ತಿದ್ದಳು ಡೈಲಿ. ಮೋಸ್ಟ್ಲಿ ಅಕ್ಕ ಅವ್ರಿಗೆ ಗೊತ್ತಿರುತ್ತೆ, ನೋಡಿರ್ತಾರೆ. ಮೊನ್ನೆ ನನಗೆ ಅವ್ರು ಹೇಳಿದ್ರು, ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಕಾರ್ಯಕ್ರಮಗಳಾಗಿದೆ, ಏನೇನು ಮಾಡಬೇಕು, ಯಾವ ತರ ಮಾಡಬೇಕು ಅಂತ ಅವರು ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ನನಗೆ ಮಾತಾಡ್ತಿದ್ರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ದಯವಿಟ್ಟು ಅವರನ್ನು ಅವರ ಆತ್ಮ ಶಾಂತಿಗೆ ಸಿಗಬೇಕಾದ್ರೆ, ಅವರ ಆಸೆ ಈಡೇರಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜಣ್ಣಗೆ ಕೊತ್ತೂರು ಮಂಜಣ್ಣ ಕೈ ಬಲಪಡಿಸಬೇಕಾದ್ರೆ ಪಕ್ಷವನ್ನು ಕಟ್ಟಬೇಕು. ಇನ್ನೊಂದು ವಿಷಯ ಹೇಳಿದ್ರು, ನೋಡಪ್ಪ ನೀನೇನಾದ್ರೂ ಈ ಮೂಲ್ಬಾಗ್ಲಲ್ಲಿ ಗೆದ್ದಿದ್ರೆ ಕೊತ್ತೂರು ಮಂಜಣ್ಣ ಮಿನಿಸ್ಟರ್ ಆಗ್ತಿದ್ರು. ಈಗ ನಾವಿಲ್ಲಿ ಸೋತಿರುವುದರಿಂದ ಮಿನಿಸ್ಟರ್ಗಿರಿ ತಪ್ಪೋಯ್ತು. ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜಣ್ಣನ ಕೈಯನ್ನು ಬಲಪಡಿಸಬೇಕಾದ್ರೆ ನಾವು ಇಲ್ಲಿ ಗೆಲ್ಲಬೇಕು. ಇಲ್ಲಿ ಗೆಲ್ಲುವ ಜೊತೆಗೆ ಇನ್ನೂ 1-2-3 MLAಗಳನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು. ಆವಾಗ ರಾಜ್ಯ ಮಟ್ಟದಲ್ಲಿ ನಾಯಕರಾಗಿ ನಮ್ಮ ಕೊತ್ತೂರು ಮಂಜಣ್ಣವರು ಬೆಳೆಯಕ್ಕೆ ಸಾಕಾರ ಆಗುತ್ತೆ. ಆದ್ರಿಂದ ಗುಂಪುಗಾರಿಕೆ ಇಲ್ಲಿದೆ, ನಾವು ಇಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಕಿವು ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಕೊತ್ತೂರು ಮಂಜಣ್ಣ ಕೈ ಬಲಪಡಿಸಬೇಕಾದ್ರೆ ಯಾವುದು ಗುಂಪುಗಾರಿಕೆಗಳಿಲ್ಲದೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ. ದಯವಿಟ್ಟು ಎಲ್ಲ ಬದುಕುತ್ತೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟವನ, ಬೆಳೆಸವನ ಅಂತ ಹೇಳ್ಬಿಟ್ಟು ಮಂಜಣ್ಣವರ ಕೈಯನ್ನು ಬಲಪಡಿಸೋಣ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ, ನನಗೆ 2 ಮಾತುಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸುತ್ತಾ, ನೀಲಕಂಠನವರಿಗೆ ಪಾದಾರಗಳಿಗೆ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಈಗ ರಿಕ್ವೆಸ್ಟ್ ಮಾಡಿದ ಈ ಭರವಸೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಮಾತು ಕೊಡಬೇಕಂತ ಕೊತ್ತೂರು ಮಂಜಣ್ಣನ ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವ್ರು ಹೇಳಿದ ಮಾತುಗಳೆಲ್ಲ ನೀಲಕಂಠನವರು ನಾನು ಆವಾಗ ಹೇಳಿದೆ, ಅವ್ರು ಏನು ಹೇಳಿದ್ರು ಅದೆಲ್ಲ ನಾವು ನೆರವೇರಿಸ್ತೀವಿ, ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಹಾಕ್ತೀವಿ, ಎಲ್ಲರ ಜೊತೆನೂ ಇರ್ತೀವಿ ಅಂತ. ಖಂಡಿತವಾಗ್ಲೂ ಆ ಕೆಲಸಗಳನ್ನ ನಾವೆಲ್ಲ ಮಾಡೋಣ. ಎಲ್ಲರ ದೊಡ್ಡವರು ಅವ್ರ ಜೊತೆಯಲ್ಲಿ ಯಾರ್ಯಾರು ದೊಡ್ಡವರು, ಇವಾಗ ಹುಟ್ಟೂರು ಸಿನನ್ ಆಗ್ಬೋದು, ರಾಮಲಿಂಗಾರೆಡ್ಡಿನ ಆಗ್ಬೋದು, ಯಾಮಣ್ಣವರು, ಆಮೇಲೆ ನಮ್ಮ ಶಿವಣ್ಣವರು, ಎಲ್ಲರೂ ನಾವು ಇದ್ದೀರಿ. ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ. ನಾನು ಮಾಡಿ
ಹೇಳ್ತಾ ಇದ್ದೆ ನಾನು ಅಬ್ಸರ್ವೇಷನ್ ಮಾಡ್ತೀನಿ ಅಂತ. 100% ನಾನು ಅದನ್ನು ಮಾಡೇ ಮಾಡ್ತೀನಿ. ಇಲ್ಲಾಂದರೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಆಗೋದಿಲ್ಲ. ಅದು ಮಾಡೇ ಮಾಡ್ತೀವಿ. ಎಲ್ಲೆಲ್ಲಿ ಏನೇನು ಅನ್ನೋದು ಗೊತ್ತಿಲ್ಲದೆ ಏನು ಹಾಕಬೇಕು ಹಾಕೋದು ನನಗೆ ಗೊತ್ತಿದೆ, ಅದು ಮಾಡ್ತೀನಿ. ಒಟ್ಟಿನಲ್ಲಿ ನೀಲಕಂಠನ್ ಅವ್ರ ಹಾಡಿಯನ್ನು ನಾನಂತೂ ತಪ್ಪೋದಿಲ್ಲ. ನಾನು ಅದರ ಪ್ರಕಾರವಾಗಿ ಹೋಗೋದಂತೂ ಸಿದ್ಧಾಂತವಾಗಿ ರೆಡಿಯಾಗಿರ್ತೀನಿ.